ಇವತ್ತಿನ ವಿಷಯ ಏನು ಅಂತಂದ್ರೆ, ನಮ್ಮ ದೇಹದಲ್ಲಿ ಪದೇ ಪದೇ ನೋವು, ಆಯಾಸ ಆಗಿರ್ಬೋದು, ಅಥವಾ ಬೆನ್ನು ನೋವುಗಳಾಗಿರ್ಬೋದು, ಅಥವಾ ಕುತ್ತಿಗೆ ನೋವುಗಳಾಗಿರ್ಬೋದು, ಅಥವಾ ತಲೆನೋವುಗಳಾಗಿರ್ಬೋದು, ಅಥವಾ ಹೊಟ್ಟೆ ನೋವಾಗಿರ್ಬೋದು, ಅಥವಾ ವೈದ್ಯಕೀಯ ಕಾರಣದಲ್ಲಿ ಅಂದ್ರೆ ವೈದ್ಯಕೀಯ ಪರೀಕ್ಷೆಗಳಲ್ಲಿ ಕಾರಣನೇ ಸಿಗದೇ ಇರುವಂತಹ ಎಷ್ಟೋ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಉಂಟಾಗ್ತಾ ಇರುತ್ತೆ. ಸೊ ಹಾಗಾಗಿ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದೆ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದು ದೇಹದಲ್ಲಿ ಹಲವಾರು ಕಡೆ ಹೋಗಿ ನಿಮ್ಗೆ ಪರಿಹಾರ ಆಗಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸ್ಆಪ್ ನಂಬರ್ ಬಂದು 7019806595 ಗೆ ವಾಟ್ಸ್ಆಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ನೋಡಿ, ಕೆಲವರಿಗೆ ದೇಹದಲ್ಲಿ ತುಂಬಾ ನಿತ್ರಾಣ ಆಗಿರ್ಬೋದು, ಆಯಾಸ ಆಗಿರ್ಬೋದು, ಪ್ರತಿ ಒಂದು ಜಾಯಿಂಟ್ಸ್ ಗಳು ನೋವ್ತಾ ಇರುತ್ತೆ, ಅಥವಾ ಕೀಲು ನೋವುಗಳು, ಅಥವಾ ಬೆನ್ನು ನೋವುಗಳಾಗಿರ್ಬೋದು, ಅಥವಾ ಮುಟ್ಟಿನ ಸಮಸ್ಯೆಗಳಾಗುವಂಥದ್ದು, ಪದೇ ಪದೇ ಅಪಘಾತಗಳಾಗುವಂಥದ್ದು, ಅಥವಾ ಕಣ್ಣಿನ ಸಮಸ್ಯೆಗಳಾಗುವಂಥದ್ದು, ತಲೆಯಲ್ಲಿ ಕೂದಲು ಉರಿದೋರುವಂಥದ್ದು, ಅಥವಾ ಚರ್ಮದ ಸಮಸ್ಯೆಗಳು ಬರುವಂಥದ್ದು, ಅಥವಾ ಮಲಬದ್ಧತೆಗೆ ಸಮಸ್ಯೆಗಳು ಉಂಟಾಗುವಂಥದ್ದು, ಅಥವಾ ಜೀರ್ಣ ಸರಿಯಾಗಿ ಆಗದೇ ಇರುವಂಥದ್ದು, ತೇಗು ರೂಪದಲ್ಲಿ ಬರೋದು, ಅಥವಾ ಗ್ಯಾಸ್ಟ್ರಿಕ್ ರೂಪದಲ್ಲಿ, ಅಥವಾ ನಾವೇನ್ ಹೇಳ್ತೀವಿ, ಎಷ್ಟೋ ಜನ ಹೇಳ್ತಾರೆ ಇವತ್ತಿನ ದಿನ, ಮೇಡಮ್ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ, ನಮ್ಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತೇಳಿ. ಸೊ ಎಷ್ಟೋ ಬಾರಿ ನಾವು ಹಲವಾರು ಪರಿಹಾರಗಳನ್ನ ಮಾಡ್ಕೊಂಡಿರ್ತೀವಿ. ಅದು ವೈದ್ಯಕೀಯದಲ್ಲಾದ್ರೂ ಆಗಿರ್ಬೋದು, ಅಥವಾ ಆಯುರ್ವೇದದಲ್ಲಾಗಿರ್ಬೋದು, ಯುನಾನಿಯಲ್ಲಾಗಿರ್ಬೋದು, ಅಥವಾ ಹೋಮಿಯೋಪತಿ, ಅಥವಾ ಸಿದ್ಧ ಔಷಧಿ, ಅಥವಾ ಮನೆಯಲ್ಲಿ ನಾವು ಕೆಲವೆಲ್ಲ ಕಷಾಯಗಳ ರೂಪದಲ್ಲಿ ಸಮೇತ ನಾವು ಕುಡಿದು ಕೆಲವೆಲ್ಲ ಸಮಸ್ಯೆಗಳನ್ನ ಪರಿಹಾರವನ್ನ ಮಾಡ್ಕೊಳಕ್ಕೆ ನೋಡ್ತೀವಿ. ಆದ್ರೂ ಸಮೇತ ನಮಗೆ ಪರಿಹಾರ ಆಗ್ಲಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾವು ಯೋಚನೆಯನ್ನ ಮಾಡ್ಬೇಕಾಗುತ್ತೆ. ನೋಡಿ, ಕೆಲವರು ಹೇಳ್ತಾರೆ, ಮೇಡಮ್ ನಮ್ಗೆ ತುಂಬಾ ಕತ್ನೋವು, ತುಂಬಾ ಬೆನ್ನೋವು, ಎದೆ ನೋವು, ಸುಸ್ತು, ಸಂಕಟಗಳು, ಅಥವಾ ನಮಗೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಬಂದ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ. ಇವತ್ತಿನ ದಿನ ಎಷ್ಟೋ ಜನ ಹೇಳ್ತಾರೆ ಏನಂತಂದ್ರೆ, ಭುಜ ನೋವು ಬಂತು ಅಂತಂದ್ರೆ ಖಂಡಿತವಾಗ್ಲೂ ಅವರು ಮನೆಯ ಜವಾಬ್ದಾರಿಯನ್ನು ಅವರು ಹೆಚ್ಚಾಗಿ ತಗೊಂಡಿದ್ದಾರೆ, ಅವರಿಗೆ ಒಂಥರ ಮಾನಸಿಕ ಒತ್ತಡದಿಂದ ಅವರಿಗೆ ದೈಹಿಕವಾದಂತಹ ಸಮಸ್ಯೆಗಳನ್ನ ಅವರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ, ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಅದು ಇಲ್ಲ, ಇದು ಸುಳ್ಳು ಅಂತ ನಾನು ಹೇಳಲ್ಲ. ಖಂಡಿತವಾಗ್ಲೂ ಯಾವಾಗ ನಮಗೆ ಮಾನಸಿಕವಾದಂತಹ ಒತ್ತಡ ನಮ್ಮ ದೇಹದಲ್ಲಿ ಇರ್ತದೋ ಅದು ಖಂಡಿತವಾಗ್ಲೂ ನಮ್ಮ ಭೌತಿಕ ಶರೀರಕ್ಕೆ ಖಂಡಿತವಾಗ್ಲೂ 100% ಸಮಸ್ಯೆಯನ್ನು ಕೊಡುತ್ತೆ. ಹಾಗಾಗಿ ಎಲ್ಲರೂ ಹೇಳುವಂಥದ್ದು ಮನಸ್ಸೇ ಎಲ್ಲದಕ್ಕೂ ಮೂಲ ಕಾರಣ ಅಂತ ನಾವು ಹೇಳ್ತೀನಿ. ಅದರ ಜೊತೆಗೆ ಇನ್ನೊಂದು ನಿಮಗೆ ಸಂಸ್ಕೃತದಲ್ಲಿದೆ, ಅಂದ್ರೆ ಆಯುರ್ವೇದ ಯಾರಾದ್ರೂ ತಿಳ್ಕೊಂಡಿದ್ದವ್ರಿಗೂ ಗೊತ್ತಾಗುತ್ತೆ, ಅಥವಾ ಶ್ಲೋಕಗಳ ನಮಗೆ ಪೂರ್ವ ಜನ್ಮಂ ಕೃತ್ಯಂ ಪಾಪಂ ವ್ಯಾಧಿ ರೂಪೇಣ ಬಾಧಿತ ಅಂತ ಹೇಳ್ತೀವಿ. ಅಂದ್ರೆ ಹಿಂದಿನ ಜನ್ಮದ ಎಷ್ಟೋ ಕರ್ಮಗಳ ಒಂದು ಮೂಟೆಯನ್ನು ನಾವು ಹೊತ್ತು ತಂದಿರ್ತೀವಿ. ಹಾಗೆ ಆ ಜನ್ಮಗಳ ಕರ್ಮಗಳನ್ನ ನಾವು ತೀರ್ಸಕ್ಕಾಗಿ ಈ ಜನ್ಮದಲ್ಲಿ ರೋಗಗಳು ಸಮೇತ ನಮಗೆ ಉಲ್ಬಣ ಆಗುತ್ತೆ, ಅಥವಾ ಪದೇ ಪದೇ ನಮಗೆ ಸಮಸ್ಯೆಗಳು ಉಂಟಾಗುತ್ತೆ ಅಂತ. ಹಾಗಾಗಿ ಕೆಲವೆಲ್ಲ ಸಂದರ್ಭದಲ್ಲಿ ನಮಗೆ ಎಷ್ಟೇ ಔಷಧಿಗಳನ್ನ ತಗೊಂಡ್ರು, ಎಷ್ಟೇ ಸ್ಕ್ಯಾನಿಂಗ್ ಅನ್ನ ಮಾಡಿಸ್ಕೊಂಡ್ರು, ನಮಗೆ ದೈಹಿಕವಾದಂತಹ ನೋವುಗಳು ಕಮ್ಮಿ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಆಧ್ಯಾತ್ಮದ ರೂಪದಲ್ಲಿ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು. ನೀವು ಕೇಳ್ಬೋದು, ಮೇಡಮ್ ಆಧ್ಯಾತ್ಮದ ರೂಪದಲ್ಲಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಹೋಮಗಳನ್ನ ಮಾಡಿಸುವಂತರ ಮುಖಾಂತರ, ಅಥವಾ ಮಂತ್ರಗಳನ್ನ ಪಠನೆಯನ್ನ ಮಾಡೋದ್ರ ಮುಖಾಂತರ, ಅಥವಾ ಧ್ಯಾನದ ಮುಖಾಂತರ, ಈ ತರ 3 ವಿಧದಲ್ಲಿ ಅಂತಾನು ಹೇಳ್ಬೋದು. ಇಲ್ಲ, ಯಾಕಂದ್ರೆ ನಮಗೆ ದೇಹಕ್ಕೆ ಯಾವ ರೀತಿ ನೀರಿನ ಸ್ನಾನವು ಮುಖ್ಯವೋ ಅದೇ ತರ ನಮ್ಮ ಏನು ಆತ್ಮಕ್ಕೆ ಅಥವಾ ನಮ್ಮ ಮನಸ್ಸಿಗೆ ಒಂದು ಮಂತ್ರ, ಜಪ, ತಪ, ಅನುಷ್ಠಾನಗಳು ಅಥವಾ ದೈವಿಕವಾದಂತಹ ಪರಿಹಾರಗಳು ತುಂಬಾ ಮುಖ್ಯ ಅಂತ ಹೇಳ್ತೀನಿ. ಅದಲ್ಲದೆ, ಯಾಕಂದ್ರೆ ಎಷ್ಟೋ ಜನ್ಮದ ಕರ್ಮಗಳನ್ನ ನಾವು ಹೊತ್ತು ತಂದಾದಂತಹ ಸಂದರ್ಭದಲ್ಲಿ ನಮಗೆ ದೇಹ ಬಾಳಲುತ್ತೆ, ಅಥವಾ ಬಾಧೆ ಪಡುತ್ತೆ, ಸುಸ್ತಾಗುತ್ತೆ, ಸಂಕಟ ಆಗುತ್ತೆ, ಸಮಸ್ಯೆಗಳು ಉದ್ಭವ ಆಗ್ತಾ ಇರುತ್ತೆ. ಅದು ಗಂಡಸರಿಗೆ ಆಗಿರ್ಬೋದು, ಅಥವಾ ಹೆಣ್ಮಕ್ಳಲ್ಲೇ ಆಗಿರ್ಬೋದು, ದೈಹಿಕ ಸಮಸ್ಯೆಗಳು ಅಂತೇಳಿ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಹಿಂದಿನ ಜನ್ಮದ ಎಷ್ಟೋ ಏನು ಒಂದು ನಂಟಿನ ರೂಪದಲ್ಲಿ ಕೆಲವೆಲ್ಲ ಪ್ರೇತಾತ್ಮಗಳು, ಅಥವಾ ಅನ್ಯ ಆತ್ಮಗಳು, ಅಥವಾ ಬೇರೆ ಮಾಂತ್ರಿಕ ಬಾಧೆಗಳು, ಅಥವಾ ನಕಾರಾತ್ಮಕ ಶಕ್ತಿಯ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ದೇಹದಲ್ಲಿ ಆಯಾಸ, ಸ್ವಲ್ಪ ನಡೆದ ತಕ್ಷಣ ಸುಸ್ತಾಗುವಂಥದ್ದು, ಸ್ವಲ್ಪ ಮಾತಾಡಿದ್ರೆ ಸುಸ್ತಾಗುವಂಥದ್ದು,
ಅಥವಾ ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ತುಂಬಿಕೊಳ್ಳುವಂಥದ್ದು, ಅಥವಾ ಪದೇ ಪದೇ ತೇಗು ಉಂಟಾಗುವಂಥದ್ದು, ಪದೇ ಪದೇ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಪದೇ ಪದೇ ಹೊಟ್ಟೆ ನೋವು ಬರುವಂಥದ್ದು, ಬೇದಿ ಆಗುವಂಥದ್ದು, ವಿಪರೀತ ಬೆನ್ನು ನೋವು, ವಿಪರೀತ ಭುಜ ನೋವು, ಮುಟ್ಟಿನ ಸಮಸ್ಯೆಗಳು, ಅಥವಾ ಕೆಲವರಿಗೆ ನೀವು ನೋಡ್ಬೋದು ವೀರ್ಯದಲ್ಲಿ ಏನು ವೀರ್ಯ ಉತ್ಪಾದನೆ ಆಗ್ತಾ ಇರುತ್ತೆ, ಆದ್ರೆ ಇಲ್ಲಿ ಶಿರಛೇದನ ಆಗುವಂಥದ್ದು, ಈ ತರ ಯಾಕಂದ್ರೆ ಇದೆಲ್ಲ ಗುಪ್ತವಾಗಿರುವಂತಹ ಸಮಸ್ಯೆಗಳು ಸಮೇತ ಕೆಲವೆಲ್ಲ ಸಂದರ್ಭದಲ್ಲಿ ನಮಗೆ ಬರುತ್ತೆ. ಯಾಕಂದ್ರೆ ಬರೀ ದೇಹದ ನೋವು ಮಾತ್ರ ಅಲ್ಲ, ಆ ದೇಹದ ನೋವು ಮನಸ್ಸಿನ ನೋವು ಅಂತ ಮಾತ್ರ ಅನ್ಕೋಬೇಡಿ. ಯಾಕಂದ್ರೆ ಎಷ್ಟೋ ಬಾರಿ ನಮಗೆ ಮಾಂತ್ರಿಕ ಬಾಧೆಗಳು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ಇವೆಲ್ಲ ದೇಹ ಆಯಾಸಕ್ಕೆ ನಮ್ಗೆ ಆಗುತ್ತೆ. ಅದಲ್ಲದೆ ನೀವು ಎಷ್ಟೋ ಬಾರಿ ಕೆಲವೆಲ್ಲ ಫಂಕ್ಷನ್ಗಳಿಗೆ ಹೋಗಿ ಬರ್ತೀರಿ, ಒಂದು ನಾಮಕರಣ ಆಗಿರ್ಬೋದು, ಮದುವೆಗಳಾಗಿರ್ಬೋದು, ಹೋಗಿ ಬಂದಂತಹ ಸಂದರ್ಭದಲ್ಲಿ ನಿಮ್ಗೆ ನೋಡ್ಬೇಕು, ಒಂದ್ಸತಿ ಬಟ್ಟೆ ಬಿಚ್ಚಿ ಹಾಕ್ಬಿಟ್ರೆ ಸಾಕಪ್ಪ, ಹಾಕಿರೋ ಜುವೆಲ್ಸ್ ಆರ್ನಮೆಂಟ್ಸ್ ಏನೇನಿದೆ ಎಲ್ಲ ತೆಗೆದು ಬಿಸಾಡಿ ಸದ್ಯ ಹೋಗಿ ಮಲಗ್ಬಿಡ್ತಾರೆ. ಖಂಡಿತವಾಗ್ಲು ಅಂತಹ ಸಂದರ್ಭದಲ್ಲಿ ನಿಮಗೆ ದೃಷ್ಟಿ ದೋಷಗಳು ಆಗಿದ್ರೆ ಅಂತಹ ದೃಷ್ಟಿ ದೋಷಗಳಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಸಮೇತ ನೀವು ಮಾಡ್ಕೋಬೇಕಾಗುತ್ತೆ. ನನ್ನ ಚಾನೆಲ್ ನಲ್ಲಿ ಈಗಾಗಲೇ ಕೊಟ್ಟಿದ್ದೀನಿ, ನೋಡಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಹಾಗೇನೇನೆ ಎಷ್ಟೋ ಬಾರಿ ನಮಗೆ ಸಣ್ಣ ಸಣ್ಣ ದೃಷ್ಟಿ ದೋಷಗಳು, ಯಾಕಂದ್ರೆ ನೋಡಿ ಕನ್ನಡಿ ಏನು ಒಂದು ಗಾದೆ ಹೇಳ್ತಾರೆ, ನೀವು ನೋಡ್ಬೋದು, ಮನುಷ್ಯನ ಕಣ್ಣಿಗೆ ಮರನೇ ಸಿಡೀತು ಅಂತ ಹೇಳ್ತಾರೆ. ಹಾಗೇನೇನೆ ನಮ್ಗೆ ಎಷ್ಟೋ ಜನಗಳ ಕಣ್ಣು ದೃಷ್ಟಿ ಬಿದ್ದಂತಹ ಸಂದರ್ಭದಲ್ಲಿ ನಮ್ಮ ಹೌರ ಸ್ಟ್ರಾಂಗ್ ಆಗಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ಪದೇ ಪದೇ ಸುಸ್ತು, ಸಂಕಟ, ಅಥವಾ ಮೈಕೈ ನೋವು ಬರೋದು, ತಲೆನೋವು ಬರೋದು, ಯಾನಿಂಗ್ ಅಥವಾ ಆಕಳಿಕೆ ಬರೋದು, ಅಥವಾ ಹೊಟ್ಟೆ ಗುಡುಗುಡು ಆಗೋದು, ಬಾತ್ರೂಮ್ ಅಲ್ಲಿ ಹೋಗಿ ಕೂತ್ಕೋಬೇಕು, ಇವೆಲ್ಲವೂ ಖಂಡಿತವಾಗ್ಲೂ ಆಗುತ್ತೆ. ಯಾವಾಗ ನಾವು ಸಣ್ಣ ಸಣ್ಣ ರೀತಿಯಲ್ಲೇ ದೃಷ್ಟಿ ದೋಷಗಳನ್ನ ಪರಿಹಾರ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನಮಗೆ ನಮ್ಮ ದೇಹ ತುಂಬಾ ದೀರ್ಘಕಾಲದವರೆಗೆ ಅದು ಆಗ್ತಾ ಹೋದ್ರೆ ನಮಗೆ ನೆಗೆಟಿವ್ ಎನರ್ಜಿ ಅಥವಾ ಬ್ಲಾಕ್ ಮ್ಯಾಜಿಕ್ ಇಶ್ಯೂಸ್ ಅಥವಾ ಬೇರೆ ಯಾವುದೋ ಒಂದು ಆತ್ಮಗಳು ಅಥವಾ ಸೂಪರ್ ನ್ಯಾಚುರಲ್ ಎನರ್ಜೀಸು ನಮ್ಮ ದೇಹದಲ್ಲಿ ಎಂಟ್ರಿ ಆಗಕ್ಕೆ ತುಂಬಾ ಹತ್ರ ಆಗುತ್ತೆ, ಅಥವಾ ಅದಕ್ಕೆ ತುಂಬಾ ಅವಕಾಶ ಸಿಗುತ್ತೆ. ಯಾವಾಗ ನಮ್ಮ ಹೌರ ಆಗಿರ್ಬೋದು ಅಥವಾ ನಮ್ಮ ಅಬೋ ಮಂಡಲ ಅಂತ ಏನಿದೆ ಅದು ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಮ್ಗೆ ನಕಾರಾತ್ಮಕ ಶಕ್ತಿಗಳು ದೇಹಕ್ಕೆ ಎಂಟರ್ ಆಗುತ್ತೆ. ಅಂತಹ ಸಂದರ್ಭದಲ್ಲೂ ಸಮೇತ ನಮ್ಗೆ ವಿಪರೀತ ಮೈಕೈ ನೋವು ಬರೋದು, ವಿಪರೀತ ಸುಸ್ತು, ಸ್ವಲ್ಪ ನಡೆದ್ರೂ ನಮ್ಗೆ ಆಗದೇ ಇಲ್ಲ, ಅಥವಾ ಮೈಕೈ ನೋವು ಬರುವಂಥದ್ದು, ಚಳಿ ಬರುವಂಥದ್ದು, ಮುಖದ ಛಾಯೆಯೇ ಬದಲಾಗುವಂಥದ್ದು, ಅವರ ಚರ್ಮ ಸಮೇತ ಕೆಲವರು ನೋಡ್ಬೇಕು ತುಂಬಾ ಫೇರ್ ಆಗಿರ್ತಾರೆ, ತುಂಬಾ ಕಪ್ಪಾಗ್ಬಿಡುವಂಥದ್ದು, ಭುಜಗಳು ಭಾರ, ಕುತ್ತಿಗೆ ನೋವು, ಹೊಟ್ಟೆ ಭಾರ, ಬೆನ್ನು ಭಾರ, ಮಂಡಿ ನೋವು, ನಡೆಯಕ್ಕೆ ಆಗದೇ ಇಲ್ಲ, ತುಂಬಾ ಕಪ್ಪಾಗುವಂಥದ್ದು, ಆಮೇಲೆ ತುಂಬಾ ಕೋಪ ಬರುವಂಥದ್ದು, ಬೇರೆಯವರ ಮೇಲೆ ಕೋಪದಿಂದ ಮಾತಾಡುವಂಥದ್ದು. ಆಮೇಲೆ ಕೆಲವರಿಗೆ ನೋಡ್ಬೇಕು ಬಾಯಿ ಎಲ್ಲ ತೊದಲುತ್ತೆ ಮಾತಾಡೋತ್ತಿಗೆ. ಕೆಲವರು ಹೇಳ್ತಾರೆ, ಮೇಡಮ್